ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ. ದೇವರ ಮಾತುಗಳನ್ನು ಕೇಳುವುದಕ್ಕೆ ಸಿದ್ಧರಾಗಿದ್ದೀರಾ? ನಿಮಗೋಸ್ಕರವೇ ಪ್ರತಿದಿನ ದೇವರು ಕೊಡುವ ಸಂದೇಶಗಳನ್ನು ನಿಮ್ಮ ಮುಂದೆ ತರ್ತಿದ್ದೇವೆ. ಎಷ್ಟೋ ಜನ ಆಸಕ್ತಿಯಿಂದ ವೀಕ್ಷಿಸುತ್ತಿದ್ದೇವೆ ಎಂದು ತಿಳಿಸುತ್ತಿರುವುದಕ್ಕಾಗಿ ಪ್ರೋತ್ಸಾಹಕರವಾಗಿ ಈ ಕಾರ್ಯಕ್ರಮ ಮುಂದುವರಿಸುತ್ತಿದ್ದೇವೆ. ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಕೂಡ ಶೇರ್ ಮಾಡಿರಿ, ಅವರು ಕೂಡ ಮೇಲನ್ನು ಹೊಂದುತ್ತಾರೆ. ಬನ್ನಿ, ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ಈ ದಿನದ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಈ ದಿನ ಮತ್ತೊಂದು ಸಾರಿ ನಮ್ಮೊಂದಿಗೆ ಮಾತಾಡಿರಿ. ಈ ದಿನಕ್ಕಾಗಿ, ನಮ್ಮ ಬದುಕಿಗಾಗಿ ಬೇಕಾದ ಸಂದೇಶ ದಯಪಾಲಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ನಿನ್ನೆ ದಿನದ ಅನುದಿನದ ಧ್ಯಾನ ವೀಕ್ಷಿಸಿದ್ದೀರಾ? ಮಾತ್ರವಲ್ಲ, ನಿಮ್ಮಲ್ಲಿ ಅನೇಕರು ಅದನ್ನು ವೀಕ್ಷಿಸಿ ಬಲ ಹೊಂದಿದ್ದೀರಿ ಎಂದು ತಿಳಿಸಿದ್ದಕ್ಕಾಗಿ ದೇವರನ್ನು ಸ್ತುತಿಸ್ತೇನೆ. ನಿಮ್ಮಲ್ಲಿ ಅನೇಕರು ತಡರಾತ್ರಿಯವರೆಗೂ ನೈಟ್ ಡ್ಯೂಟಿ ಮಾಡಿ ಬರುವಂಥವರಿಗಾಗಿ, ಇತರ ದೇಶದಲ್ಲಿದ್ದವರು ಕೂಡ ವೀಕ್ಷಿಸುವುದಕ್ಕಾಗಿ ಎಲ್ಲರಿಗೂ ಅನುಕೂಲವಿರುವಂತೆ ಬೆಳಗ್ಗೆ 7 ಗಂಟೆಗೆಲ್ಲ ಎವ್ರಿ ಡೇ ಈ ಅನುದಿನದ ಧ್ಯಾನ ಈ ಯೂಟ್ಯೂಬ್ನಲ್ಲಿ ಪ್ರತಿದಿನ ಪೋಸ್ಟ್ ಮಾಡ್ತಿದ್ದೇವೆ. ಸಾಧ್ಯವಾದಷ್ಟು ಮಟ್ಟಿಗೆ ವೀಕ್ಷಿಸಿರಿ. ಮಾತ್ರವಲ್ಲ, ನಿಮ್ಮ ನಂಬಿಕೆಯಲ್ಲಿ ಅಭಿವೃದ್ಧಿ ಹೊಂದಿರಿ. ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯ 10ನೇ ವಚನ ಹೇಳುತ್ತೆ. ಆ ವಾಕ್ಯ ಹೇಳೋದೇನೆಂದರೆ, ಆಗ ಪರಲೋಕದಲ್ಲಿ ಮಹಾಶಬ್ದವನ್ನು ಕೇಳಿದೆನು. ಅದು ಹಗಲಿರುಳು ನಮ್ಮ ಸಹೋದರರ ಮೇಲೆ ನಮ್ಮ ದೇವರ ಮುಂದೆ ದೂರು ಹೇಳಿದ ದೂರುಗಾರನು ದೊಬ್ಬಲ್ಪಟ್ಟಿದ್ದಾನೆ ಎನ್ನುವಂಥದ್ದೇ. ಯಾವಾಗ ಶಿಲುಬೆಯ ಮೇಲೆ ಯೇಸು ತನ್ನ ಪ್ರಾಣವನ್ನು ಕೊಟ್ಟಿದ್ದಾರೋ, ಈ ನಿಂದಾರೋಪಣೆ ಮಾಡುವ ಸೈತಾನನು, ನಮ್ಮ ವಿರೋಧಿಯಾಗಿರುವ ಸೈತಾನನು ಕೆಳಗೆ ದೊಬ್ಬಲ್ಪಟ್ಟಿದ್ದಾನೆ. ಅವನ ತಲೆ ಜಜ್ಜಲ್ಪಟ್ಟಿದೆ, ಅವನು ಸೋಲಿಸಲ್ಪಟ್ಟಿದ್ದಾನೆ, ಅವನ ಶಕ್ತಿ ಎಲ್ಲವೂ ಕಿತ್ತು ಹಾಕಲ್ಪಟ್ಟಿತು. ಯೇಸು ಶೀಘ್ರದಲ್ಲಿಯೇ ನಮ್ಮ ಕಾಲ ಕೆಳಗೆ ಸೈತಾನನನ್ನು ತುಳಿಸಿ ಬಿಡುವವರಾಗಿದ್ದಾರೆ. ಸಿದ್ಧಗೊಳಿಸುತ್ತಿದ್ದಾರೆ, ನಮ್ಮನ್ನು ಸಿದ್ಧಪಡಿಸುತ್ತಿದ್ದಾರೆ. ಇನ್ನೂ ಕೆಲವರು ಸುವಾರ್ತೆಯನ್ನು ಕೇಳಲಾರದವರಾಗಿರುವುದರಿಂದ, ಇನ್ನು ಎಷ್ಟೋ ಜನ ಸೈತಾನನನ್ನು ಹಿಂಬಾಲಿಸುವಂಥವರಾಗಿರುವುದರಿಂದ ಯೇಸು ತಡ ಮಾಡ್ತಿದ್ದಾರೆ. ಆದರೆ ಈ ದಿನವೇ ಯೇಸು ಬರಬಹುದು. ಆತನ ಮಾತು ಕೇಳಿ, ಆತನ ರಕ್ತದಲ್ಲಿ ತೊಳೆಯಲ್ಪಟ್ಟು, ಆತನ ಶಿಲುಬೆಯ ಯಜ್ಞವನ್ನು ಅಂಗೀಕರಿಸಿದವರಿಗೆ ವಿಮೋಚನೆಯನ್ನು, ಪರಲೋಕ ರಾಜ್ಯ ಪ್ರವೇಶವನ್ನು ಅನುಗ್ರಹಿಸುತ್ತಾರೆ. ಆತನು ತಿರಸ್ಕರಿಸಲ್ಪಟ್ಟವರಿಗೂ ಸೈತಾನನಿಗೂ ಅವನನ್ನು ಅನುಸರಿಸುವವರಿಗೂ ಸಿದ್ಧ ಮಾಡಿರುವ ಅಗ್ನಿಗುಂಡಿಯೊಳಗೆ ಅವರು ತಳ್ಳಲ್ಪಡ್ತಾರೆ. ಶಿಲುಬೆಯ ಕಾರ್ಯ ಯೇಸು ಮಾಡಿದ ನಂತರ ಆ ಕಾರ್ಯ ನಿಮ್ಮ ಜೀವಿತದಲ್ಲಿ ಅನುಮತಿಸಿದ ಮೇಲೆ ಇನ್ನು ಹಳೆಯ ಪಾಪಕ್ಕೆ ನಿಮ್ಮ ಮೇಲೆ ಅಧಿಕಾರ ಇರೋದಿಲ್ಲ. ಸೈತಾನನು ಸೋತು ಹೋದ ಶತ್ರು, ಅವನಿಗೆ ಭಯಪಡಬೇಡಿರಿ. ಸೈತಾನನನ್ನು ಎದುರಿಸಿರಿ, ಅವನು ಓಡಿ ಹೋಗ್ತಾನೆ ಎಂದು ವಾಕ್ಯ ಹೇಳ್ತದೆ. ಅವನು ದೊಬ್ಬಲ್ಪಟ್ಟಿರುವುದರಿಂದ ಈಗ ರಕ್ಷಣೆಯೂ ಶಕ್ತಿಯೂ ರಾಜ್ಯವೂ ನಮ್ಮ ದೇವರಿಗುಂಟಾಯಿತು. ಏನಂತೆ? ರಕ್ಷಣೆ, ಶಕ್ತಿ, ರಾಜ್ಯವೂ ನಮ್ಮ ದೇವರಿಗುಂಟಾಯಿತು. ಈಗ ಅಧಿಕಾರವು ಆತನದಾಯಿತು, ಕ್ರಿಸ್ತನದಾಯಿತು. ಅಧಿಕಾರವು ಕ್ರಿಸ್ತನದಾಯಿತು. ನಿಮ್ಮ ಮೇಲೆ ಸೈತಾನನಿಗೆ ಅಧಿಕಾರವಿತ್ತು, ಪಾಪಕ್ಕೆ ಅಧಿಕಾರವಿತ್ತು. ಆದರೆ ನೀವು ಯೇಸುವನ್ನು ಅಂಗೀಕರಿಸಿದ್ದಕ್ಕೆ, ಯೇಸು ಶಿಲುಬೆಯಲ್ಲಿ ಮಾಡಿರುವ ಯಜ್ಞವನ್ನು ನೀವು ಅಂಗೀಕರಿಸಿದ್ದಕ್ಕೆ, ಇನ್ಮುಂದೆ ನಿಮ್ಮ ಜೀವಿತದ ಮೇಲೆ ಸೈತಾನನಿಗೆ ಅಧಿಕಾರ ಇಲ್ಲ. ಯೇಸುವೇ ನಿಮ್ಮ ಅಧಿಕಾರಿಯಾಗಿರುತ್ತಾರೆ, ನಿಮ್ಮ ರಕ್ಷಕನಾಗಿರುತ್ತಾರೆ, ನಿಮ್ಮ ಪ್ರಭುವಾಗಿರುತ್ತಾರೆ. ಹಾಲೆಲೂಯಾ. ಅವರು ಯಜ್ಞದ ಕುರಿಯಾದ ತನ್ನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನು ಜಯಿಸಿದರು. ಯಜ್ಞದ ಕುರಿಯ ರಕ್ತದಿಂದ ಅವನನ್ನು ಜಯಿಸಿದರು ಅಂದರೆ ಸೈತಾನನನ್ನು ಜಯಿಸಿದ್ದೇವೆಂದರ್ಥ. ಯೇಸು ಕ್ರಿಸ್ತನ ರಕ್ತವು ಪ್ರತಿ ಪಾಪದಿಂದ ನಮ್ಮನ್ನು ಪವಿತ್ರಗೊಳಿಸುವಂಥದ್ದಾಗಿರೋದ್ರಿಂದ ಇನ್ನು ಪಾಪಕ್ಕೆ ನಮ್ಮ ಮೇಲೆ ಅಧಿಕಾರವಿಲ್ಲ. ಇನ್ನು ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿರೋದ್ರಿಂದ ಇನ್ನು ನಾವು ಸೈತಾನನಿಗೆ, ಲೋಕಕ್ಕೆ, ಪಾಪಕ್ಕೆ ಅಧೀನರಲ್ಲ. ಯೇಸು ಕ್ರಿಸ್ತನ ರಕ್ತದ ಮೂಲಕ ನಮಗೆ ಜಯವಿದೆ. ಅಷ್ಟಕ್ಕೂ ನಿಮ್ಮ ಜೀವಿತದಲ್ಲಿ ಜಯ ಇದೆಯಾ? ಜಯ ಹೊಂದುತ್ತಿದ್ದೀರಾ? ನೋಡಿ ಪ್ರಿಯರೇ, ಈ ದಿನಗಳಲ್ಲಿ ಪ್ರತಿಯೊಬ್ಬರೂ ಕೂಡ ಒಂದಲ್ಲ ಒಂದು ಬಲಹೀನತೆಯಲ್ಲಿ ಇದ್ದಾರೆ. ಆಮ್ ಐ ರೈಟ್? ನಿಮ್ಮ ಜೀವಿತದಲ್ಲಿ ವ್ಯಾಧಿಗಳು, ಆರ್ಥಿಕ ತೊಂದರೆಗಳು, ಕುಟುಂಬ ಸಮಸ್ಯೆಗಳು, ಅನಾರೋಗ್ಯಗಳು, ಅಷ್ಟೇ ಅಲ್ಲ ಒತ್ತಡಗಳು, ಪಾಪ ಬಂಧನಗಳಿಂದ ಕೆಲವು ದುರಭ್ಯಾಸಗಳಿಗೆ ಬಂಧಿತರಾಗಿ ಬಿಡುಗಡೆ ಹೊಂದಲಾರದ ಪರಿಸ್ಥಿತಿ ಇರೋದು, ಇವೆಲ್ಲ ಪಾಪದಿಂದ ಬಂಧಿಸಲ್ಪಡುವಂಥದ್ದಾಗಿದೆ. ಚಿಕ್ಕಿಗೆ ಸಿಲುಕಿ ಬೀಳುವಂತಹ ಪಾಪದ ಚಿಕ್ಕಿಗೆ ಒಳಗಾಗಿ ಪಾಪ ಮಾಡುವ ಪ್ರತಿಯೊಬ್ಬನು ಪಾಪಕ್ಕೆ ದಾಸನಾಗಿದ್ದಾನೆ ಎನ್ನುವಂತೆ ನಾವು ಪಾಪಕ್ಕೆ ದಾಸರಾಗಿದ್ದೆವು.
ಆದರೆ ಇನ್ಮೇಲೆ ನೀವು ಪಾಪಕ್ಕೆ ದಾಸರಾಗಿರುವ ಅಗತ್ಯವಿಲ್ಲ, ಯಾಕೆಂದರೆ ಯೇಸುವಿನ ರಕ್ತದ ಮೂಲಕ ನಿಮ್ಮ ಪಾಪಗಳು ಕ್ಷಮಿಸಲ್ಪಡ್ತವೆ, ತೊಳೆಯಲ್ಪಡ್ತವೆ, ಪರಿಶುದ್ಧಗೊಳಿಸಲ್ಪಡ್ತವೆ, ನೀವು ನೀತಿವಂತರೆಂದು ನಿರ್ಣಯಿಸಲ್ಪಡ್ತೀರಿ. ಎಷ್ಟು ಜನ ನಿಮ್ಮ ಜೀವಿತದಲ್ಲಿ ಬರುವ ಸಮಸ್ಯೆಗಳನ್ನು ಜಯಿಸ್ತಾ ಇದ್ದೀರಿ? ಇದು ಒನ್ಸ್ ಫಾರ್ ಆಲ್ ಅಲ್ಲ ಪ್ರಿಯರೇ. ಒನ್ಸ್ ಫಾರ್ ಆಲ್ ಅಂದರೆ ಯೇಸುಕ್ರಿಸ್ತನು ಒಂದೇ ಸಾರಿ ನಮ್ಮೆಲ್ಲರಿಗಾಗಿ ಬಲಿಯಾಗಿದ್ದಾರೆ. ಆದರೆ ನಾವು ಅನುದಿನವೂ ಎದುರಿಸುವಂತಹ ಪ್ರತಿಯೊಂದು ಸಮಸ್ಯೆಯನ್ನು ಆ ಯೇಸುವಿನ ರಕ್ತದಿಂದ ಜಯಿಸಬಹುದು. ನಿಮ್ಮ ಶರೀರದಲ್ಲಿ ಅನಾರೋಗ್ಯ ಇದೆಯಾ? ಯೇಸುವಿನ ನಾಮದಲ್ಲಿ ನಿಮಗೆ ಸ್ವಸ್ಥತೆ ದೊರಕುತ್ತದೆ. ನೀವು ಸೈತಾನನ ಕಟ್ಟುಗಳಿಂದ ಬಂಧಿಸಲ್ಪಟ್ಟು ದುರಭ್ಯಾಸಕ್ಕೆ ಬಂಧಿತರಾಗಿದ್ದೀರಾ? ಯೇಸು ಕ್ರಿಸ್ತನ ನಾಮದಲ್ಲಿ, ಆತನ ರಕ್ತದಲ್ಲಿ ನಿಮಗೆ ಬಿಡುಗಡೆ ಇದೆ. ನಿಮಗೆ ಕುಟುಂಬ ಸಮಸ್ಯೆಗಳಿವೆಯಾ? ಯೇಸು ಕ್ರಿಸ್ತನ ನಾಮದಲ್ಲಿ, ಯೇಸುವಿನ ರಕ್ತದ ಮೂಲಕ ನಿಮ್ಮ ದೋಷಗಳು ತೊಳೆಯಲ್ಪಡುವುದರಿಂದ ನಿಮಗೆ ಸಮಾಧಾನ ದೊರಕುತ್ತದೆ. ಪ್ರತಿಯೊಬ್ಬರೂ ಅಂದುಕೊಳ್ತಾರೆ, ನಾನು ಒಬ್ಬನೇ ಬಾಧೆ ಪಡ್ತಿದ್ದೇನೆ ಎಂದು, ನಾನು ಒಬ್ಬನೇ ಒಳ್ಳೆಯವನಾಗಿದ್ದೇನೆ ಎಂದು. ಆ ದಿನ ಎಲಿಯನಂತಹ ದೇವರ ಸೇವಕನೇ ಹೇಳಿದಾನೆ, ನಾನೊಬ್ಬನೇ ವೈರಾಗ್ಯದಿಂದಿದ್ದೇನೆ. ಇಲ್ಲಯ್ಯ, ಬಹಳ ಜನ ಇದ್ದಾರೆ. ನಾನೊಬ್ಬನೇ ಬಾಧೆ ಪಡ್ತಿದ್ದೇನೆ ಅನ್ನುತ್ತಾರೆ. ಇಲ್ಲ, ಬಹಳ ಜನ ಬಾಧೆ ಪಡ್ತಿದ್ದಾರೆ. ನಮಗೆ ಆ ವಿಷಯ ಗೊತ್ತು, ಯಾಕೆಂದರೆ ನಮಗೆ ಎಷ್ಟೋ ವಾಟ್ಸಪ್ ಮೆಸೇಜ್ಗಳು ಬರುವುದರಿಂದ ಎಷ್ಟು ವಿಧವಾದ ಬಾಧೆಗಳು, ಎಷ್ಟು ರೀತಿಯಲ್ಲಿ ಎಷ್ಟು ಜನರನ್ನು ಎದುರಿಸ್ತಿದ್ದಾರೆ ಎಂದು ಗೊತ್ತಾದಾಗ ನಮಗೇನಾದರೂ ಬಾಧೆ ಎದುರಾದರೆ ಎಷ್ಟು ಚಿಕ್ಕದಾಗಿದೆ ಅಲ್ಲವೇ ಅಂದುಕೊಳ್ತೇವೆ. ನಮ್ಮ ಸಭೆಯಲ್ಲಿ ಇಬ್ಬಿಬ್ಬರಿಗೆ ಕೈ ಹಿಡ್ಕೊಂಡು ಪ್ರಾರ್ಥನೆ ಮಾಡಿರಿ ಅನ್ನುತ್ತೇನೆ. ಆ ಸಮಯದಲ್ಲಿ ಒಬ್ಬರು ಇನ್ನೊಬ್ಬರಿಗೆ ತಮ್ಮ ಭಾರ ಹಂಚಿಕೊಳ್ತಿರುವಾಗ, ಅಲ್ಲಿಯವರೆಗೂ ನಾನೇ ಎಷ್ಟೋ ಭಾರದಲ್ಲಿದ್ದೇನೆ ಎಂಬ ವ್ಯಕ್ತಿ ಎದುರಿರುವವರ ಭಾರ ಕೇಳಿದಾಗ ಅವರಿಗಿಂತಲೂ ಅವರ ಸಮಸ್ಯೆಗಳಿಗಿಂತಲೂ ನಾನೇ ಬೆಟರ್ ಅಲ್ಲವೋ ಎಂಬ ಕೃತಜ್ಞತೆಯುಳ್ಳವರಾಗಿ ಪ್ರಾರ್ಥಿಸ್ತಾರೆ ಮತ್ತು ಅವರಿಗೋಸ್ಕರವೂ ಪ್ರಾರ್ಥಿಸ್ತಾರೆ. ಭಾರದಿಂದ ಪ್ರಾರ್ಥಿಸುವುದಕ್ಕಾಗಿ ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥಿಸುವುದಕ್ಕೆ ಅದು ಸಹಕಾರ ಮಾಡುತ್ತೆ. ಒಬ್ಬರ ತಪ್ಪು ಒಬ್ಬರು ಕಂಡು ಹಿಡಿಯುವಂಥವರಾಗಿ ನಾವು ಇರಬಾರದು ಪ್ರಿಯರೇ. ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥಿಸುವವರಾಗಿರಬೇಕು. ಯೇಸು ಕ್ರಿಸ್ತನ ರಕ್ತದ ಮುಖಾಂತರ ಪ್ರತಿಯೊಂದು ಕಾರ್ಯವನ್ನು ಸಾಧಿಸಬೇಕು. ಯೇಸುವಿನ ರಕ್ತದಲ್ಲಿ ಪಾಪ ಕ್ಷಮಾಪಣೆ ಇದೆ. ಆತನಿಗುಂಟಾದ ಬಾಸುಂಡೆಗಳಿಂದ ನಮಗೆ ಸ್ವಸ್ಥತೆ ಇದೆ. ಆತನು ಸುರಿಸಿದ ರಕ್ತದ ಮೂಲಕ ಅಂಧಕಾರದ ಶಕ್ತಿಗಳ ಪ್ರಭಾವ, ದುರಾತ್ಮಗಳ ಪ್ರಭಾವ ಯೇಸುವಿನ ರಕ್ತದಲ್ಲಿ ಜಯಿಸುತ್ತೇವೆ ನಾವು. ಯೇಸು ರಕ್ತದಲ್ಲಿ ಜಯ ಇದೆ. ಸೋತು ಹೋದಂತಹ ಪರಿಸ್ಥಿತಿ ನಿಮ್ಮಲ್ಲಿರೋದಾದರೆ, ನೀವು ಕ್ರಿಸ್ತನ ರಕ್ತದಲ್ಲಿ ನಂಬಿಕೆ ಇಟ್ಟು ಯೇಸು ಕ್ರಿಸ್ತನ ನಾಮವನ್ನು ಅಂಗೀಕರಿಸುವುದಾದರೆ ನಿಮ್ಮ ಜೀವಿತದಲ್ಲಿ ಜಯ ಕಾಣುತ್ತೀರಿ. ಸೋತು ಹೋದ ಕ್ರೈಸ್ತರಾಗಿ ಬದುಕಬೇಡಿರಿ. ಯಾವಾಗ ನೋಡಿದ್ರೂ ದಿಗಿಲು ಪಡುತ್ತಾ ಸುಮ್ಮನೆ ಕೂತ್ಕೊಳ್ಳುವವರಾಗಿರಬಾರದು. ದೇವರು ನಿಮಗೆ ಎಷ್ಟೋ ವಿಷಯಗಳನ್ನು ಕೊಟ್ಟು ಎಲ್ಲಾ ಕಾರ್ಯ ಮಾಡಿ ಮುಗಿಸಿದ್ದಾರೆ ಎಂಬುದನ್ನು ಯಾವತ್ತೂ ಮರೆಯಬಾರದು. ಶಿಲುಬೆಯ ಮೇಲೆ ಯೇಸು ಕ್ರಿಸ್ತನು ಮಾಡಿರುವ ಯಜ್ಞದ ಕಾರ್ಯ ಈ ಲೋಕದಲ್ಲಿರುವಂತಹ ವರ್ತಮಾನ, ಭೂತ, ಭವಿಷ್ಯತ್ ಕಾಲದಲ್ಲಿರುವ ಪ್ರತಿಯೊಬ್ಬರಿಗೋಸ್ಕರ ಒಂದೇ ಸಾರಿ ಆತನು ತನ್ನ ರಕ್ತ ಸುರಿಸಿದ್ದಾನೆ. ರಕ್ತ ಪ್ರೋಕ್ಷಣೆ ಇಲ್ಲದೆ ಪಾಪ ಕ್ಷಮಾಪಣೆ ಇಲ್ಲ ಎಂಬ ಪ್ರವಾದನೆ ನೆರವೇರಿತು. ಯೇಸು ಕ್ರಿಸ್ತನ ರಕ್ತವು ಪ್ರತಿ ಪಾಪದಿಂದ ನಮ್ಮನ್ನು ಪರಿಶುದ್ಧಗೊಳಿಸುತ್ತದೆ. ಯೇಸು ಕ್ರಿಸ್ತನ ರಕ್ತದ ಮೂಲಕ ನಿಮ್ಮ ಪ್ರತಿ ಶೋಧನೆಗೆ ಜಯ ಸಿಗುತ್ತೆ. ಯಾಕೆ ಗಾಬರಿಗೊಳ್ತೀರಿ? ಯಾಕೆ ದಿಗುಲು ಪಡುತ್ತೀರಿ? ವ್ಯಾಧಿಗಳಿವೆಯೋ? ನಮ್ಮ ಪಾಪಗಳನ್ನು ನಾವು ಒಪ್ಪಿಕೊಳ್ಳುವುದಾದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರೋದ್ರಿಂದ ಸಕಲ ದುರ್ನೀತಿ ತೊಳೆದು ನಮ್ಮನ್ನು ಪವಿತ್ರಗೊಳಿಸುತ್ತಾರೆ. ಯೇಸು ಕ್ರಿಸ್ತನ ರಕ್ತವು ನಮ್ಮ ಪ್ರತಿ ಪಾಪದಿಂದ ನಮ್ಮನ್ನು ತೊಳೆದು ಶುದ್ಧೀಕರಿಸುತ್ತದೆ. ಆತನ ನಾಮದಲ್ಲಿ ಜಯ ಇದೆ. ದುರಾತ್ಮಗಳು ಆತನ ನಾಮದಲ್ಲಿ ಓಡಿ ಹೋಗ್ತವೆ. ಯೇಸು ಕ್ರಿಸ್ತನ ನಾಮದಲ್ಲಿ, ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಎದ್ದು ನಡೆ ಅಂದಾಗ ಹುಟ್ಟುಕುಂಟನು ತಕ್ಷಣ ಜಿಗಿದು ಕುಣಿದಾಡಿದನು ಎಂದು ವಾಕ್ಯದಲ್ಲಿ ನೋಡ್ತೇವೆ. ಈ ದಿನವೂ ಕೂಡ ಯೇಸು ನಾಮದಲ್ಲಿ ಸ್ವಸ್ಥತೆ ಇದೆ, ಬಿಡುಗಡೆ ಇದೆ, ಪಾಪ ವಿಮೋಚನೆ ಇದೆ, ಆದರಣೆ ಇದೆ, ಧೈರ್ಯ ಇದೆ. ಅದಕ್ಕಾಗಿಯೇ ನಾವು ಇನ್ನೂ ಸೈತಾನನ ಮಡಿಲಿಗೆ ಬಿದ್ದವರಾಗಿ, ಇನ್ನೂ ಸೋತು ಹೋದವರಾಗಿಯೇ ಇರಬಾರದು. ಗುಡ್ ಫ್ರೈಡೇ, ಈಸ್ಟರ್ ಮುಗಿದೋಯ್ತು ಅಂತ ಹೇಳಿ ಕಥೆಯಾಗಿಯೇ ಬಿಡಬೇಡಿ. ಮತ್ತೊಂದು ಸಾರಿ ನಾನು ನಿಮಗೋಸ್ಕರ ಯಜ್ಞವಾಗಿದ್ದೇನೆ. ನಾನು ನಿಮ್ಮ ಶೋಧನೆಗಳೆಲ್ಲವುಗಳಲ್ಲಿ ಶೋಧಿಸಲ್ಪಟ್ಟು ಪಾಪರಹಿತನಾಗಿ ನಿಮಗೋಸ್ಕರ ಪಾಪ ವಿಮೋಚನೆಯನ್ನು, ಪಾಪದ ಮೇಲೆ ಜಯವನ್ನು ಸಿದ್ಧಪಡಿಸಿದ್ದೇನೆ ಎಂಬ ಯೇಸುವಿನ ಮಾತನ್ನು ನಾವು ಅಂಗೀಕರಿಸಿ ಹೃದಯದಲ್ಲಿ ನಂಬುವುದಾದರೆ, ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುವುದಾದರೆ, ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುವುದಾದರೆ, ಯೇಸುವಿನ ನಾಮದಲ್ಲಿ ಸೈತಾನನನ್ನು ಗದರಿಸುವುದಾದರೆ, ಯೇಸುವಿನ ನಾಮ ಉಪಯೋಗಿಸುವುದಾದರೆ, ಆತನ ನಾಮದಲ್ಲಿ ಎಷ್ಟೋ ಅಧಿಕಾರ ಇದೆ. ಎಲ್ಲ ನಾಮಕ್ಕಿಂತಲೂ ಶ್ರೇಷ್ಠವಾದ ನಾಮವೇ ಯೇಸುವಿನ ಉನ್ನತವಾದ ನಾಮ ಆಗಿದೆ. ಪ್ರತಿ ಮೊಳಕಾಲು ಆತನ ನಾಮದಲ್ಲಿ ಊರುತ್ತವೆ. ಪ್ರತಿ ನಾಲಿಗೆ ಆತನೇ ಒಡೆಯನೆಂದು ಒಪ್ಪಿಕೊಳ್ತವೆ. ಇಷ್ಟೊಂದು ಹೆಚ್ಚಿಸಲ್ಪಟ್ಟ ನಾಮ ಹೊಂದಿದವರಿಗೆ ಬೇರೆ ಯಾವ ದಿಗುಲು ಇರುವುದಿಲ್ಲ,
ಯಾವ ಬಾಧೆ ಇರೋದಿಲ್ಲ, ಯಾವ ವ್ಯಾಧಿ ಇರೋದಿಲ್ಲ. ಇದೇನು ಬ್ರದರ್ ಹೀಗೆ ಹೇಳ್ತೀರಿ, ಇವೇ ಅಲ್ಲವೇ ಅನ್ನಬಹುದೇನೋ. ಇರ್ತವೆ, ಆದರೆ ಅವುಗಳನ್ನು ನಾವು ಜಯಿಸ್ತೇವೆ. ವ್ಯಾಧಿಗೊಳಗಾಗಿ ಸಾಯೋದಿಲ್ಲ, ವ್ಯಾಧಿಗೊಳಗಾಗಿ ನರಳಾಡೋದಿಲ್ಲ, ಸಮಸ್ಯೆಗೆ ಸಿಕ್ಕಾಕೊಂಡು ಒದ್ದಾಡೋದಿಲ್ಲ. ಸಮಸ್ಯೆ ಬಂದಾಗ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೀರಿ, ಜಯ ಹೊಂದುತ್ತೀರಿ. ವ್ಯಾಧಿ ಬಂದಾಗ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಅದ್ಭುತವಾದ ಸ್ವಸ್ಥತೆಯನ್ನು ಹೊಂದಿಕೊಳ್ತೀರಿ. ಪ್ರತಿಯೊಂದು ಚಿಕ್ಕಿನಲ್ಲಿ, ಪ್ರತಿ ಹೋರಾಟದಲ್ಲಿ, ಈ ಲೋಕದಲ್ಲಿ ಯಾವುದರಿಂದ ನೀವು ಹೊರ ಬರಲಾರದ ಪರಿಸ್ಥಿತಿಯಲ್ಲಿದ್ದೀರೋ, ಆರ್ಥಿಕ ತೊಂದರೆಗಳಾಗಿರಬಹುದು, ಆತನು ಐಶ್ವರ್ಯವಂತನಾಗಿದ್ದು ನಮಗೋಸ್ಕರ ಬಡವನಾದನಲ್ಲವೇ? ತನ್ನ ಬಡತನದಿಂದ ನಮಗೆ ಐಶ್ವರ್ಯವಂತರನ್ನಾಗಿ ಮಾಡುವುದಕ್ಕಾಗಿ ಆತನು ಎಲ್ಲಾ ಕೋಣೆಯಲ್ಲಿ ನಮ್ಮನ್ನು ಆಶೀರ್ವದಿಸುವಂತಹ ದೇವರಾಗಿದ್ದಾರೆ. ನೀತಿವಂತರ ಮಕ್ಕಳು ಭಿಕ್ಷೆ ಬೇಡುವುದಿಲ್ಲ. ಸಿಂಹದ ಮರಿಗಳು ಹಸಿವೆಂದಿರಬಹುದೇನೋ, ಆದರೆ ದೇವರನ್ನು ಆಶ್ರಯಿಸುವುದಕ್ಕೆ ಯಾವುದೊಂದರ ಕೊರತೆ ಇರೋದಿಲ್ಲ. ಆತನನ್ನು ನಂಬಿದವರಿಗೆ ಸಮಾಧಾನ ಇರುತ್ತೆ, ಸಂತೋಷ ಇರುತ್ತೆ, ಸಂತೃಪ್ತಿ ಇರುತ್ತೆ. ಪ್ರತಿ ಶೋಧನೆ ಮೇಲೆ ಜಯ ಇರುತ್ತೆ. ಅದು ನಮ್ಮ ಸಾಕ್ಷಿಯಾಗಿರಬೇಕು. ಯಜ್ಞದ ಕುರಿಯ ರಕ್ತದ ಬಲದಿಂದಲೂ ತಮ್ಮ ಸಾಕ್ಷಿಯ ಬಲದಿಂದಲೂ ಅವರು ಅವನನ್ನು ಜಯಿಸಿದ್ದಾರೆ. ಯಜ್ಞದ ಕುರಿಯ ರಕ್ತದ ಬಲದಿಂದಲೂ ಅವರು ಕೊಟ್ಟ ಸಾಕ್ಷಿಯ ಬಲದಿಂದಲೂ. ಯಾರಿಗೆ ಸಾಕ್ಷಿ ಕೊಡಬೇಕು? ಊರವರಿಗೆಲ್ಲ ಸಾಕ್ಷಿ ಕೊಡುತ್ತೇವೆ. ಮೊದಲು ಸೈತಾನನಿಗೆ ಹೇಳ್ರಿ ನಿಮ್ಮ ಸಾಕ್ಷಿ ಏನೆಂದು. ಏಯ್ ಸೈತಾನನೇ, ಏನು ನೀನು? ನನ್ನನ್ನು ಯೇಸು ಬಿಡುಗಡೆ ಮಾಡಿದ್ದಾರೆ, ನನ್ನನ್ನು ತನ್ನ ರಕ್ತದಲ್ಲಿ ತೊಳೆದಿದ್ದಾರೆ, ನನ್ನ ಪಕ್ಷದಲ್ಲಿ ಯೇಸು ಇದ್ದಾರೆ, ನನ್ನೊಳಗೆ ಯೇಸು ಇದ್ದಾರೆ. ನೀನೇನ್ ಮಾಡ್ಲಿಕ್ಕಾಗುತ್ತೆ ನನಗೆ? ಹೋಗು. ಸೈತಾನನನ್ನು ಎದುರಿಸಿರಿ, ಆಗ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ. ಓಡಿ ಹೋಗ್ತಾನೆ, ಹೋಗೋದಷ್ಟೇ ಅಲ್ಲ ಓಡಿ ಹೋಗ್ತಾನೆ. ಎಂತಹ ದೊಡ್ಡ ಜಯವನ್ನು ಶಿಲುಬೆಯಲ್ಲಿ ಯೇಸು ಮಾಡಿದ್ದಾರೆ ನೋಡಿ. ಇನ್ನೂ ಸೋತು ಹೋದ ಕ್ರೈಸ್ತನಾಗಿ, ಸೋತು ಹೋದ ವ್ಯಕ್ತಿಯಾಗಿ, ಇನ್ನೂ ಸಮಸ್ಯೆಗಳಲ್ಲಿಯೇ, ಅನಾರೋಗ್ಯದಲ್ಲಿಯೇ, ಬಲಹೀನತೆಯಲ್ಲಿಯೇ, ಆ ಪಾಪದ ಕೊಳದಲ್ಲಿ ಮುಳುಗಿ ಒದ್ದಾಡುತ್ತಾ ಎಷ್ಟು ಕಾಲ ಹಾಗೆ ಇರ್ತೀರಿ? ನಂಬಿ ಪ್ರಿಯರೇ ಯೇಸುವಿನ ನಾಮವನ್ನು, ಯೇಸು ಕ್ರಿಸ್ತನ ರಕ್ತದಲ್ಲಿ ನಂಬಿಕೆ ಇಡಿಯಿರಿ. ಆ ರಕ್ತ ನಿಮ್ಮ ಸ್ವಂತವಾಗಿ ಮಾಡಿಕೊಳ್ಳ್ರಿ. ನಿಮ್ಮ ತಪ್ಪನ್ನು ಒಪ್ಪಿಕೊಳ್ಳ್ರಿ. ನಿಮಗೆ ದುಡ್ಡು ಕಟ್ಟಿ ಎಂದು ಯೇಸು ಹೇಳ್ತಾ ಇಲ್ಲ, ಇಲ್ಲವೇ ಯಜ್ಞ ಅರ್ಪಿಸಿರಿ ಎಂದು ಹೇಳ್ತಾ ಇಲ್ವಲ್ಲ, ಆಚಾರ ಪಾಲಿಸಿರಿ ಎಂದು ಹೇಳ್ತಾ ಇಲ್ವಲ್ಲ. ನೀವು ಮನಪೂರ್ವಕವಾಗಿ ಮಾಡಿರುವ ತಪ್ಪನ್ನು ಒಪ್ಪಿಕೊಳ್ಳುವುದಾದರೆ ಮರುಕ್ಷಣವೇ ಕ್ರಿಸ್ತನ ರಕ್ತದಲ್ಲಿ ನೀವು ತೊಳೆಯಲ್ಪಡ್ತೀರಿ. ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನೀವು ನಂಬಿಕೆ ಇಡುವುದಾದರೆ ರಕ್ಷಿಸಲ್ಪಡುತ್ತೀರಿ. ಆತನ ನಾಮದಲ್ಲಿ ನಂಬಿಕೆ ಇಡಿಯಿರಿ. ಆತನ ನಾಮದಲ್ಲಿ ಜಯವಿದೆ. ಸರ್ವಾಧಿಕಾರಿಯಾಗಿರುವ, ಸರ್ವಶಕ್ತನಾಗಿರುವ, ಸರ್ವೋನ್ನತನಾದ ದೇವರಾತನು. ನನಗೋಸ್ಕರ ಆತನು ಈ ಲೋಕಕ್ಕೆ ಬಂದಿದ್ದಾರೆ, ನನ್ನನ್ನು ವಿಮೋಚಿಸುವುದಕ್ಕಾಗಿಯೇ ಎಂಬುದನ್ನು ನೀವು ಮನಸ್ಸಲ್ಲಿ ನಂಬೋದಾದರೆ ನಿಮ್ಮ ಜೀವಿತದಲ್ಲಿ ಜಯ ಇರುತ್ತೆ. ನೀವು ಈ ಲೋಕದಲ್ಲಿರುವವರೆಗೂ ಶ್ರಮೆಗಳು ತಪ್ಪುವುದಿಲ್ಲ, ರೋಗಗಳು ಬರಲಾರದೆ ಇರುವುದಿಲ್ಲ. ನಾವು ಈ ಲೋಕದ ಪ್ರಭಾವದಲ್ಲಿ ಅನೇಕ ರೀತಿಯಲ್ಲಿ ನರಳಾಡ್ತಿರ್ತೇವೆ, ಆದರೆ ನಮ್ಮಲ್ಲಿರುವ ಆತನು ಲೋಕದಲ್ಲಿರುವವನಿಗಿಂತಲೂ ದೊಡ್ಡವನಾಗಿರೋದ್ರಿಂದ ನಾವು ಜಯಿಸ್ತೇವೆ. ನಾವು ಯೇಸುವಿನ ನಾಮದಲ್ಲಿಯೂ ಆತನ ರಕ್ತದಿಂದಲೂ ಶ್ರೇಷ್ಠವಾದ ಜಯ ಜೀವಿತ ಜೀವಿಸುವವರಾಗಿರ್ತೇವೆ. ಶುದ್ಧ ಹೃದಯವನ್ನು ಕಾಪಾಡಿಕೊಳ್ಳುವವರಾಗಿರ್ತೇವೆ. ಅದಕ್ಕೆ ಯೇಸುವಿನ ನಾಮದಲ್ಲಿ ನಂಬಿಕೆ ಇಡಿರಿ, ಆತನ ನಾಮದಲ್ಲಿ ಪ್ರಾರ್ಥಿಸಿರಿ. ಆತನು ಅನುಗ್ರಹಿಸುವ ನಿತ್ಯ ಆಶೀರ್ವಾದಗಳನ್ನು, ಜಯ ಜೀವಿತವನ್ನು ಹೊಂದಿ ಆತನ ಬರುಣಕ್ಕಾಗಿ ಎದುರು ನೋಡುವವರಾಗಿ, ನಿರಂತರವಾಗಿರುವ ಪರಲೋಕ ರಾಜ್ಯಕ್ಕಾಗಿ ಸಿದ್ಧರಾಗಿರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಸಾರಿ ನಿಮ್ಮ ಸನ್ನಿಧಿಗೆ ಬರುತ್ತಿದ್ದೇವೆ. ನಿಮ್ಮ ಕೃಪೆಯಲ್ಲಿ ನಮ್ಮನ್ನು ದರ್ಶಿಸಿರಿ. ನಾವು ಇನ್ನೂ ಸೋಲುವಂಥವರಾಗಿರದಂತೆ, ನಮ್ಮ ಜೀವನದ ಯಾವ ಕ್ಷೇತ್ರದಲ್ಲಿ ಸೈತಾನನು ಇನ್ನೂ ಪರಮಾಧಿಕಾರ ಚಲಾಯಿಸುತ್ತಿದ್ದಾನೋ, ಈ ದಿನ ಅಂಥವರನ್ನು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುಗಡೆಯನ್ನು ಘೋಷಿಸುತ್ತೇವೆ. ಸೈತಾನನ ಗುಣಗಳನ್ನಲ್ಲದೆ ಕ್ರಿಸ್ತನ ಗುಣಲಕ್ಷಣಗಳನ್ನೇ ನಾವು ಹೊಂದಿಕೊಂಡಿರುವಂತೆ, ಪ್ರೀತಿ ಸಮಾಧಾನ ಹೊಂದಿಕೊಂಡಿರುವಂತೆ, ಪರಿಶುದ್ಧರಾಗಿ, ನಿಮಗಿಷ್ಟರಾಗಿ, ನಿಮಗೆ ಸಾಕ್ಷಿಗಳಾಗಿ ಬದುಕುವ ಹಾಗೆ ಸಹಾಯ ಮಾಡಿರಿ. ಯೇಸು ಕ್ರಿಸ್ತನ ರಕ್ತದ ನಿಮಿತ್ತ, ನಿಮ್ಮ ನಾಮದ ನಿಮಿತ್ತ ನಾವು ಜಯ ಜೀವಿತ ಹೊಂದಿ ಸೈತಾನನನ್ನು ನಮ್ಮ ಸಾಕ್ಷಿಯ ಬಲದಿಂದ ಬೆದರಿಸಿ ಚದರಿಸಿ ಬಿಡುವುದರಿಂದ ಅವನು ಓಡಿ ಹೋಗುವ ಹಾಗೆ, ತೊಲಗಿಸಿ ಬಿಡುವ ಹಾಗೆ ಪವಿತ್ರಾತ್ಮನ ಶಕ್ತಿ ನಮಗನುಗ್ರಹಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಹಾಗೂ ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ವಾಟ್ಸಪ್ ಮೆಸೇಜ್ ಅನ್ನು, ವಾಯ್ಸ್ ಆಗಲಿ ಟೆಕ್ಸ್ಟ್ ಆಗಲಿ, ವಾಟ್ಸಪ್ ಕಳಿಸಿಕೊಡಿರಿ. ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ತಪ್ಪದೆ ದೇವರು ಜಯ ಕೊಡ್ತಾರೆ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಶೇರ್ ಮಾಡಿರಿ. ನಿಮ್ಮ ಹೆಸರು ಊರು ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ಟೈಪ್ ಮಾಡಿ, ಲೈಕ್ ಮಾಡುವುದನ್ನು ಮರಿಬೇಡಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.